ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ. ಬಿಜಾಪುರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸ್ಥಾಪಿಸಲ್ಪಟ್ಟ ವೀರರಾಣಿ ಚೆನ್ನಮ್ಮ ಪುತ್ಥಳಿ ಅನಾವರಣವನ್ನು ಜನವರಿ 4, 2026ರಂದು ಉದ್ಘಾಟನೆಗೊಳಿಸುತ್ತೇವೆ. ಇದಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಜಿಲ್ಲೆಯ ಸಚಿವರು, ಶಾಸಕರು, ಎಲ್ಲ ಜನಪ್ರತಿನಿಧಿಗಳನ್ನು ನಾವು ಆಹ್ವಾನ ಮಾಡಿದ್ದೀವಿ. ಈಗ ಉಪಮುಖ್ಯಮಂತ್ರಿಗಳ ಸಮಯ ಕೊಟ್ಟಾರ, ಮುಖ್ಯಮಂತ್ರಿಗಳು ಸ್ಪಂದಿಸಿದಾರ. 4ನೇ ತಾರೀಕಿನಷ್ಟಿಗೆ ಅವರು ಬರ್ಬೋದು. ಅದಕ್ಕೆ ನಾವು ಎಲ್ಲರನ್ನೂ ಕರ್ಕೊಂಡು 4ನೇ ತಾರೀಕಿಗೆ 22 ಫೂಟ್ ಎತ್ತರಿದ್ದ ಚೆನ್ನಮ್ಮನ ಮೂರ್ತಿಯನ್ನು ನಾವು ಅನಾವರಣಗೊಳಿಸ್ತೀವಿ. ಅದಕ್ಕೆ ಇದು ಸ್ವಲ್ಪ ಲೇಟ್ ಆಗೈತಿ, ಆದ್ರೂ ನಾವು ಅದನ್ನು ಇದು ಮಾಡ್ಲಕತ್ತೀವಿ. ಯಾಕೆ ಲೇಟ್ ಆಗ್ತಂದ್ರೆ ಅವು ಮೊದಲೇ ಶಿಲ್ಪಿ ಸ್ವಲ್ಪ ಆಗಿ ಕೈ ಬಿಟ್ಟ, ಆಮೇಲೆ 2-3 ಶಿಲ್ಪಿಗಳನ್ನು ನೋಡಿ ಮತ್ತೊಂದು ಶಿಲ್ಪಿ ಮಾಡಿದ. ಅದಕ್ಕೆ ಎಲ್ಲ ಮೂರ್ತಿಗಳ ಕೆಲಸ ಮುಗಿದೈತಿ. ಇನ್ನು ಅದ್ರ ಹಿಂದೊಂದು ಧ್ವಜಸ್ತಂಭ ಮಾಡೀವಿ, 100 ಫೂಟಿಂದು. ಅದಕ್ಕೆ ಕರ್ನಾಟಕ ಧ್ವಜ ಹಾರಿಸ್ತೀವಿ. 21 ಫೂಟ್ ಅಗಲ, ಉದ್ದ 12 ಫೂಟ್ ಅಗಲದ್ದು. ಅದು ಒಂದು ಅವತ್ತೇ ಧ್ವಜಾರೋಹಣ ಆಕೈತಿ. ಇದು ಸಮಿತಿಯಿಂದ ಕಾರ್ಯಕ್ರಮ ಆಕತಿ ರೀ. ಇದು ಚೆನ್ನಮ್ಮ ಪುತ್ಥಳಿ ಸ್ಥಾಪನಾ ಸಮಿತಿ ರೀ. ಇಲ್ಲ, ಅವ್ರನ್ನೂ ಇನ್ವಾಲ್ವ್ಮೆಂಟ್ ಮಾಡ್ತೀವಿ. DC ಅವ್ರಿಗೆ ಕೊಟ್ಟಿವಿ, ಅವಾಗ ಲೆಟರ್ ಕೊಟ್ಟಿವಿ, ಸಹಾಯ ಸಹಕಾರ ಇರಲಿ ಅಂತ ಹೇಳಿ. ಇಲ್ಲ, ಇದು ಗೌರ್ಮೆಂಟ್ ಜಾಗ, ಗೌರ್ಮೆಂಟ್ ಐತ್ರಿ. ಆದ್ರೆ ಈ ಸ್ಥಾಪನಾ ಸಮಿತಿಯಿಂದ ನಾವು ಎಲ್ಲ ಜನರ ವಂತಿಕೆದಿಂದ ಮಾಡಿದ್ವಿ. ಇದರಲ್ಲಿ ಸರ್ಕಾರದ್ದೇನು ನಾವು ದುಡ್ಡು ತಗೊಂಡಿಲ್ಲ. ಈಗ ಸುಮಾರು 2 ಕೋಟಿ ರೂಪಾಯಿ ಖರ್ಚಾಗತ್ತೆ. ಹಾಂ, 2 ಕೋಟಿ. ಬೆಳಗಾವದಾಗ ಮಾಡಿದೇವ್ರಿ. 22 ಫೂಟ್ ಎತ್ತರ ಸರ್. ಆಮೇಲೆ 10 ಫೂಟ್ ಪೆಡಸ್ಟಲ್ ಐತ್ರಿ, ಕೆಳಗಡೆ ಇದ್ದದ್ದು ಕಟ್ಟಿರಿ. ಒಟ್ಟು ಟೋಟಲ್ ನೆಲದಿಂದ 32 ಫೂಟ್ ರೀ. ಅದು ಪಂಚಲೋಹಗಳನ್ನು ಮಾಡಿದ್ವಿ. ಎದಕ್ಕೆ ಸರ್? ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗೋದು ರೋಡ್ ಐತಲ್ರಿ, ಅಲ್ಲೇ ಅದರಾಗ. ಇಲ್ಲ, ಅದರಿಂದ ಇದು ಗ್ರಿಲ್ ಮಾಡ್ಯಾವಲ್ರಿ, ಅದು ಸಣ್ಣ ಗೇಟ್ ಮಾಡ್ಯಾವ್ರಿ ಅದಕ್ಕೆ. ಹಾಂ ರೀ, ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಐತಲ್ರಿ, ಫ್ರಂಟ್ ರೋಡ್ದಿಂದ. ಪಂಚಲೋಹಗಳನ್ನು ಅವು ಬೆಳಗಾವದ ಕಿಲ್ಲೇಕರ್ ಅಂತ ಹೇಳಿ ಮಾಡಿ. ಕೆಲಸ ಇದ್ದು ರೀ. ಯಾಕಂದ್ರೆ ಲಿಫ್ಟ್ ಇತ್ತು, ಲಿಫ್ಟದ್ದು ಎಲ್ಲಾನು ನಾವು ಫೈನಲ್ ಮಾಡಿದೀವಿ. ಅದು ಮೂರ್ತಿ ಹಾಕ್ಲಾಕ ಅದು ಡಿಸ್ಟೆನ್ಸ್ ಬತ್ರಿ, ಅದನ್ನ ಮಾಡ್ಲಾಕ ಅದು ಸ್ವಲ್ಪ ಟೈಮ್ ಭಾಳ ತಗೊಂಡ್ರಿ ನಮ್ಮ ಮೂರ್ತಿದು. ಆಮೇಲೆ ಅದು ಇದು ಒಂದು ಧ್ವಜಸ್ತಂಭದ್ದು ಒಂದು ಫೈಲ್ಸ್ ಫೌಂಡೇಶನ್ ಮಾಡಿದೀವಿ ರೀ. ಆ ಧ್ವಜಸ್ತಂಭ ಮಾಡ್ಲಾಕ ಇದು ಆಮೇಲೆ ಎಲ್ಲ ರೆಡಿ ಆದ್ಮೇಲೆ ಅದನ್ನೊಂದು ಮಾಡೋಣ ಅಂತೇಳಿ ಅದು ನಮ್ಮ ಎಲ್ಲ ಸಮಾಜ ಜನರು ಕೂಡಿ ಅದನ್ನೊಂದು ಮಾಡ್ರಿ ಅಂದ್ರು. ಅದಕ್ಕೆ ಸ್ವಲ್ಪ ಆಯ್ತು. ಹಾಂ, ಕನ್ನಡ ಧ್ವಜ ಹಾರಿಸ್ಬಿಡ್ತೀವಿ. ಹಾಂ, ಕನ್ನಡ ಧ್ವಜ. ಇದು 2019ರಿಂದ. ಹಾಂ. ಯಾವ ಸರ್? ಅವರು ಜಯಂತಿ ಮಾಡ್ತಾರೆ ಸರ್, ಜಯಂತಿ. ಎಲ್ಲ ಮುಗಿದೈತ್ರಿ, ಆಲ್ಮೋಸ್ಟ್ ಎಲ್ಲ ಮುಗಿದೈತ್ರಿ. ಹಾಂ, ಹೌದು ಆಗಿತ್ತು ರೀ. ಅದಕ್ಕೆ ಸಮಯ ಕೊಡ್ಲಿಲ್ಲ ರೀ, ಅದು ಗಣ್ಯರ ಸಮಯ ಸಿಗ್ಲಿಲ್ಲ. ಯಾಕಂದ್ರೆ 23ಕ್ಕೆ ಮಾಡ್ಬೇಕಂದಿದ್ದೀವ್ರಿ, ಅದು ಅಕ್ಟೋಬರ್ದಾಗ. ಆ ಜಯಂತಿ ದಿನಾನ ಅದು ಗಣ್ಯರ ಸಮಯ ಸಿಗ್ಲಾರ್ದಕ್ಕೆ ಮುಂದಕ್ಕೆ ಹೋಗಿತ್ತು. ಹಾಂ, ಉದ್ಘಾಟನೆ ಕಾರ್ಯಕ್ರಮ ಇಲ್ಲಿ ಉದ್ಘಾಟನೆ ಮಾಡ್ತೀವ್ರಿ. ಅಲ್ಲಿ ರಾಣಿ ಚೆನ್ನಮ್ಮ ಸಮುದಾಯ ಭವನದಾಗ ವೇದಿಕೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಈಗ DCM ಅವರು, CM ಅವರು, DCM ಅವರು ಟೈಮ್ ಕೊಟ್ಟಾರ್ರಿ. ಇನ್ನು CM ಅವ್ರದ್ದು ಕೇಳಿ ಅವರು ಸ್ಪಂದನೆ ಮಾಡ್ತಾರೆ. ಜಿಲ್ಲೆಯ ಎಲ್ಲ ಮಂತ್ರಿಗಳು ರೀ, ಆಮೇಲೆ ಶಾಸಕರು, ಜನಪ್ರತಿನಿಧಿಗಳು.
ಬೆಳಿಗ್ಗೆ ಅವ್ರ ಸಮಯ ನೋಡ್ಕೊಂಡು ನಾವು ಒಟ್ಟು ಬೆಳಿಗ್ಗೆ 10:30 ಅನ್ಕೊಂಡಿವ್ರಿ. ಅವ್ರು ಬರೋದು ಬೆಂಗಳೂರಿಂದ ಬರೋದು ಸ್ವಲ್ಪ ಹೆಚ್ಚು ಕಡಿಮೆ ಆಕತಿ. ಅವತ್ತು 4ನೇ ತಾರೀಕಿಗಂತ ಫಿಕ್ಸ್ ಮಾಡಿವ್ರಿ. ಯಾವ್ದ್ರಿ? ಅದು ನಾವು ಆ ಸರ್ಕಲ್ದಾಗ ಕೇಳಿದ್ದೇವ್ರಿ. ಸರ್ಕಲ್ದಾಗ ಆಗೋದಿಲ್ಲ ಅಂದ್ರು ಇದ್ರ ಸಂಬಂಧ. ಅದಕ್ಕೆ ನಾವು KSRTC ಅವ್ರು ರಿಕ್ವೆಸ್ಟ್ ಮಾಡಿದಾಗ ಅದನ್ನ ಅಲ್ಲಿ ಕೊಟ್ಟಾರ ಸರ್. ಅದು KSRTC ಜಾಗ ರೀ. ಯಾವ ಸರ್? ಈಗ ಅದಕ್ಕೆ ಚೆನ್ನಮ್ಮ ಸರ್ಕಲ್ ಅಂತ ಐತ್ರಿ, ಬಸ್ ಸ್ಟ್ಯಾಂಡ್ ಇದ್ರಿಗೆ ಅಲ್ಲಿ ಮೂರ್ತಿ ಸ್ಥಾಪನೆ ಆಗೋದಿಲ್ರಿ. ಯಾಕಂದ್ರೆ ಅಲ್ಲಿ ಜಾಗ ಇಲ್ರಿ. ಅದಕ್ಕಂತೇಳಿ ಅಲ್ಲಿ ತಗೊಂಡಿರು. ಅವ್ರು ಸಹಾಯ ಸಹಕಾರ ಕೊಟ್ಟರು. ಅಲ್ಲಿ KSRTC ಅವ್ರು ಕೊಟ್ಟರಿ. ಹಾ, ಅಲ್ಲೇ ಇಲ್ಲಿ ಬರೀ ಉದ್ಘಾಟನೆ ಮಾಡ್ಕೊಂಡು ಅಲ್ಲಿ ಹೋಗ್ಕೊಂಡು ಅಲ್ಲೇ ವೇದಿಕೆ ಕಾರ್ಯಕ್ರಮಗಳನ್ನ ಅಲ್ಲೇ ಮಾಡ್ತೀವಿ. ಅದು ಕುಂಭಮೇಳ ನಡೆದೈತ್ರಿ. ಇಲ್ಲಿದ್ದು ಸಿದ್ದೇಶ್ವರ ಗುಡಿದಿಂದ ಆ ಕಡೆ ಹೋಗ್ಬೇಕು, ಸಿದ್ದೇಶ್ವರ ಗುಡಿಯಿಂದ ಈ ಕಡೆ ಬರ್ಬೇಕು ಅನ್ನೋದು ಇನ್ನ ಡಿಸೈಡ್ ಮಾಡಿಲ್ರಿ. ಅದನ್ನೊಂದು ಇರ್ತೈತಿ. ಐತೇನ್ರಿ ಮಾರ್ಕೆಟ್? ಅದು ಮತ್ತೆ ಇದು ಎಲ್ಲ ಅಂಗಡಿ ಕೆಳಗಡೆ ಬರ್ದಿರ್ತಾರಿ. KC ಮಾರ್ಕೆಟ್ ಅಂತ ಬರ್ದಾರಿ. ಎಲ್ಲಿ ಇಲ್ಲ ಸರ್. ಅದು ಇದು ಇಲ್ಲ ಸರ್. ಅದಕ್ಕೆ ಎಲ್ಲಕ್ಕೂ ಈಗ ಎಲ್ಲಕ್ಕೂ ಹಂಗ ಇರ್ತಾವಲ್ರಿ. ಅವ್ರು ಕೆಳಗೆ ಅದು ಕನ್ಸ್ಟ್ರಕ್ಟೆಡ್ ಯೂನಿಟಿ ಮಾಡಿದ್ದೈತ್ರಿ. ಮೊದಲು ಇದ್ದಿದ್ದಿಲ್ಲ, ಈಗ ಹೊಸದಾಗಿ ಕಟ್ಟಿದ್ದೈತ್ರಿ. ಅದು ಅವಾಗಿನಿಂದ ಐತ್ರಿ. ಅದಕ್ಕೆ ನಮಗೂ ಗೊತ್ತಿಲ್ಲ ಅದು ಯಾವಾಗಿನಿಂದ ಐತಿ. ಹಂಗ ಐತ್ರಿ. ಮಾಡಿಸ್ಕೊಡ್ತೀನಲ್ರಿ, ಅದೇನು ಅವಕಾಶ ಇರುತ್ತೆ. ಅವ್ರು ಕಾರ್ಪೊರೇಷನ್ದಾಗ ಅವಕಾಶ ಕೊಟ್ಟು ಮಾಡಿಸ್ಕೊಡ್ತೀವಿ. ಅದೇನು ಹ್ಞೂ ಸರ್. ಅದನ್ನು ಸರ್ಕಾರ ಹಂತದಾಗ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೆ ಕೊಟ್ಟಿವ್ರಿ. ಅವರು ಸ್ಪಂದನೆ ಮಾಡ್ಯಾರ. ಅದನ್ನ ನಾವು ಮಾಡ್ತೀವಿ ಅಂತ ಹೇಳ್ಯಾರಿ. ಆ ಬಗ್ಗೆನೂ ಮಾತುಕತೆ ನಡೆದವು. ಆಮೇಲೆ ಕಾರ್ಪೊರೇಷನ್ಕ ಇದು ಮಾಡಿದ್ದೀವ್ರಿ. ನಾವು ನಮ್ಮ ಸಂಸ್ಥೆಗೆ ಹ್ಯಾಂಡ್ ಓವರ್ ಮಾಡ್ರಿ, ನಾವು ಮಾಡ್ತೀವತ್ತ. ಅವರು ಇದಕ್ಕೆ ಹ್ಯಾಂಡ್ ಓವರ್ ಮಾಡ್ಯಾರಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೊಟ್ಟಾರಿ. ಅದಕ್ಕಿಂತ ಸರ್ಕಾರದಿಂದ ಸ್ವಲ್ಪ ಅನುದಾನ ಐತ್ರಿ. ಅದು ಭಾರತದ ವಧುವನ್ನು ನೋಡಲು ನಾನು ತುಂಬಾ ಉತ್ಸುಕಳಾಗಿದ್ದೇನೆ. ಪ್ರತಿಯೊಂದು ಸಂಪ್ರದಾಯ, ಆಭರಣಗಳ ಪ್ರಕಾಶಮಾನವಾದ ಅಲಂಕಾರ ವಧುವಿನಿಂದಲೇ ಮಾತ್ರ ಕಾಣಬಹುದು. ಇದು ವೈಭವದ ಮದುವೆ ಸಂಭ್ರಮ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರಿಂದ ಭಾರತದ ವಧುವರಿಗೆ ಪ್ರೀತಿಯ ಸಮರ್ಪಣೆ.